ಒಮ್ಮೆ ಒಬ್ಬ ವ್ಯಕ್ತಿ ಎಲ್ಲೆಡೆ ಅಶಾಂತಿ, ಅಸೂಯೆ, ದ್ವೇಷ ಇದನ್ನೆಲ್ಲ ಕಂಡು ಬೇಸತ್ತ. ಈ ಜಗತ್ತಿನಲ್ಲಿ ಸಹಜವಾಗಿ ಸತ್ಯವಾಗಿ ಬದುಕಿದರೂ ದ್ವೇಷ, ಅಸೂಯೆ, ಅಶಾಂತಿಗಳ ಆಕ್ರಮಣ ತಪ್ಪದು. ಹೀಗಾದರೆ ಹೇಗೆ? ಈ ಜಗತ್ತಿನಲ್ಲಿ ಇವುಗಳಿಂದ ರಕ್ಷಣೆ ಹೇಗೆ ಎಂದು ಚಿಂತಿತನಾಗಿ ಇದಕ್ಕೆ ಪರಿಹಾರ ಕಂಡುಕೊಳ್ಳಲು ಅರಣ್ಯದಲ್ಲಿ ನೆಲೆಸಿದ್ದ ಒಬ್ಬ ಮಹಾತ್ಮನ ಬಳಿ ಹೋದ. ಆ ಅರಣ್ಯದಲ್ಲಿ ಆ ಮಹಾತ್ಮರನ್ನು ಕಂಡ ಈತ ಅವರ ಮುಂದೆ ತನ್ನ ಆತಂಕವನ್ನ ಹೇಳಿಕೊಂಡ. ಸ್ವಾಮಿ, ಈ ಜಗತ್ತಿನಲ್ಲಿ ಏಕಿಷ್ಟು ದ್ವೇಷ, ಅಸೂಯೆ, ಅಶಾಂತಿ ತುಂಬಿಕೊಂಡಿದೆ. ನಾವು ಎಷ್ಟೇ ಸತ್ಯವಾಗಿದ್ದರೂ ಎಲ್ಲರಿಗೂ ಒಳಿತನ್ನೇ ಬಯಸುತ್ತಿದ್ದರೂ ಈ ದ್ವೇಷ, ಅಸೂಯೆಗಳೆಂಬ ಮುಳ್ಳುಗಳು ನಮ್ಮನ್ನು ಚುಚ್ಚದೆ ಬಿಡುವುದಿಲ್ಲ. ಹೀಗಾದರೆ ಹೇಗೆ? ಈ ಜಗತ್ತನ್ನ ಇದರಿಂದ ಮುಕ್ತ ಮಾಡಿ ಎಲ್ಲರೂ ಸ್ನೇಹ, ಪ್ರೇಮದಿಂದ ಇರುವಂತೆ ಮಾಡುವುದು ಹೇಗೆ ಎಂದ. ಆಗ ಆ ಮಹಾತ್ಮರು ಆತನ ಮಾತಿಗೆ ಮುಗುಳ್ನಕ್ಕು ಅಲ್ಲಿಯೇ ಇದ್ದ ಒಂದು ಚರ್ಮದ ತುಂಡನ್ನ ಕೊಟ್ಟು, ಈ ತುಂಡನ್ನು ಈ ಲೋಕದ ತುಂಬೆಲ್ಲ ಹಾಸು ಎಂದರು. ಆಗ ಈತನಿಗೆ ಅವರೇಕೆ ಹಾಗೆ ಹೇಳಿದರು ಎನ್ನುವುದು ಅರ್ಥವಾಗದಿದ್ದರೂ, ಈ ಸಣ್ಣ ತುಂಡನ್ನು ಲೋಕದ ತುಂಬೆಲ್ಲ ಹಾಸುವುದು ಹೇಗೆ ಸಾಧ್ಯ ಎಂದು ಕೇಳಿದ. ಆಗ ಗುರುಗಳು, ಹೌದಲ್ಲವೇ, ಈ ಸಣ್ಣ ತುಂಡನ್ನು ಲೋಕದ ತುಂಬೆಲ್ಲ ಮುಳ್ಳುಗಳಿವೆ ಎಂದು ಲೋಕದ ತುಂಬ ಹಾಸಲಾಗದು. ಆದರೆ ಈ ತುಂಡಿನಿಂದ ಪಾದರಕ್ಷೆ ಮಾಡಿಕೊಂಡು ಮುಳ್ಳುಗಳಿಂದ ರಕ್ಷಣೆ ಪಡೆಯಬಹುದು. ಹೀಗೆಯೇ ಈ ಜಗತ್ತಿನಲ್ಲಿ ತುಂಬಿರುವ ದ್ವೇಷ, ಅಸೂಯೆಗಳೆಂಬ ಮುಳ್ಳುಗಳಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವ ಉಪಾಯ ಕಂಡುಕೊಳ್ಳಬೇಕು. ಇದು ಸಾಧ್ಯವಾಗುವುದು ಜ್ಞಾನದಿಂದ. ಈ ಲೋಕದಲ್ಲಿ ಹೆಚ್ಚು ಮುಳ್ಳುಗಳೇ ಇದ್ದರೂ ಜ್ಞಾನ ಇವುಗಳಿಂದ ರಕ್ಷಿಸುವ ರಕ್ಷೆ. ಆರಂಭದಲ್ಲಿ ಮುಳ್ಳುಗಳು ನೋವು ಕೊಟ್ಟವು ಎಂದು ನಾವು ಮುಳ್ಳಾಗಿ ಅವುಗಳ ಜೊತೆಗೆ ಕೂಡುವ ಮೂರ್ಖತನ ಬೇಡ. ಮುಳ್ಳುಗಳ ಮಧ್ಯೆ ನಡೆಯುವಾಗ ಮುಳ್ಳಾಗದೇ ಉಳಿಯುವುದು, ಇದೇ ನಿಜವಾದ ಜ್ಞಾನ, ಇದೇ ಸೃಷ್ಟಿಕರ್ತನ ಪರೀಕ್ಷೆಯೂ ಹೌದು. ಹೀಗಾಗಿ ಲೋಕವನ್ನ ತಿದ್ದುವ ಕೆಲಸ ನಿನ್ನದಲ್ಲ. ನೀನು ಕಾಣಬೇಕಾದ ಸತ್ಯ ನಿನ್ನ ಕರ್ತವ್ಯ. ಅದು ಏನು, ಹೇಗೆ ಹುಡುಕು ಎಂದು ಆ ಮಹಾತ್ಮ ಆತನಿಗೆ ಹೇಳಿ ಹರಸಿ ಕಳಿಸಿದರು. ಹೀಗೆ ಲೋಕವನ್ನ ಬದಲಿಸುವ ಕಾರ್ಯ ಭಗವಂತನದು. ಅವನು ಯಾವ ರೂಪದಲ್ಲಾದರೂ ಅದನ್ನು ಮಾಡುತ್ತಿರುತ್ತಾನೆ. ಇಲ್ಲಿ ಮುಖ್ಯವಾದದ್ದು ಒಂದೇ, ನಮ್ಮನ್ನು ನಾವು ಸತ್ಯ ಮಾರ್ಗದಲ್ಲಿ ನಡೆಸಿಕೊಳ್ಳುವುದು, ಆತ್ಮವಂಚನೆ ಮಾಡಿಕೊಳ್ಳದೆ ಬದುಕುವುದು. ಇಷ್ಟೇ ನಮ್ಮ ಕರ್ತವ್ಯ. ಉಳಿದದ್ದು ಸಮಯ ಬಂದಾಗ ಮಾಡಬೇಕಾದದ್ದನ್ನ ಭಗವಂತ ಮಾಡಿಯೇ ತೀರುತ್ತಾನೆ.